ಶಾಲೆಯ ಮಕ್ಕಳು ಅನುಭವ ಮಂಟಪಕ್ಕೆ ಮಹಾದೇವಿ ಬರುವ ಒಂದು ಸನ್ನಿವೇಶವನ್ನು ನಾಟಕದ ರೂಪದಲ್ಲಿ ಪ್ರಸ್ತುತಪಡಿಸುತ್ತಿದ್ದಾರೆ. ಮಕ್ಕಳು ಸಂಪೂರ್ಣವಾಗಿ ಕನ್ನಡದಲ್ಲಿ ಮಾತಾಡ್ತಾರೆ. ಮೊದಲ ಪ್ರಯತ್ನ ತಪ್ಪಿದ್ದರೆ ದಯವಿಟ್ಟು ಕ್ಷಮಿಸಿ. ಮಹಾದೇವಿ ಪತಿ ಕೌಶಿಕನನ್ನು ತ್ಯಜಿಸಿ ಒಂದು ವೃಕ್ಷದ ಕೆಳಗೆ ಧ್ಯಾನದಲ್ಲಿ ಮಗ್ನಳಾಗಿದ್ದಾಳೆ. ಶರಣರೆಲ್ಲ ಅನುಭವ ಮಂಟಪದಲ್ಲಿ ನೆರೆದಿದ್ದಾರೆ. ಅಲ್ಲಮ ಪ್ರಭು ಅವರು ಒಂದು ಪ್ರಶ್ನೆಯನ್ನು ಕೇಳುತ್ತಾರೆ. ಮಂಟಪದಲ್ಲಿ ಬಸವಣ್ಣವರು ಇದ್ದಾರೆ. ಇವತ್ತಿನ ಚರ್ಚೆಯ ಪ್ರಶ್ನೆಯ ಶಿವ ಸಂಸಾರಿ ಮತ್ತೆ ವೈರಾಗ್ಯ ಆಗಲು ಹೇಗೆ ಸಾಧ್ಯ? ಗುಹೇಶ್ವರ ಅಲ್ಲಮ ಪ್ರಭು ಅವರಿಗೆ ತಮ್ಮ ಅಂತರಂಗದಲ್ಲಿ ಮಹಾದೇವಿಯ ಆಗಮನದ ಬಗ್ಗೆ ಗೊತ್ತಾಗುತ್ತದೆ. ಅಲ್ಲಮ ಪ್ರಭು ಅವರು ಕಣ್ಣು ಬಿಡುತ್ತಾರೆ. ಅಕ್ಕ ನೀಲಾಂಬಿಕೆ ಒಂದು ದಿವ್ಯ ಚೇತನ ಕಲ್ಯಾಣದಂತ ಬರುತ್ತದೆ. ಅವರನ್ನು ಆದರದಿಂದ ಕರೆದು ತನ್ನಿ. ಎಲ್ಲ ತಾಯಿಗೆ ನಿನ್ನ ಆಗಮನದಿಂದ ಈ ಶಿವಾನುಭವ ಮಂಟಪಕ್ಕೆ ಒಂದು ಮೂಲ ಕಲೆ ಬಂದಿದೆ. ನೋಡು, ಇವರು ನಮ್ಮ ಗುಹೇಶ್ವರ ಲಿಂಗದ ಅಲ್ಲಮ. ಮಹಾದೇವಿಯ ಆಗಮನದಿಂದ ಮುನಿದವರಂತೆ ವರ್ತಿಸುತ್ತಿದ್ದಾರೆ. ತಮ್ಮ ಹಾವಭಾವದಿಂದ ಅಲ್ಲಮ ಪ್ರಭು ದೇವರು. ಮಹಾದೇವಿಯನ್ನು ಕರೆದು ತನ್ನಿ. ನಿಲ್ಲಿ ಅಕ್ಕ ಗಂಗಾಂಬಿಕೆ. ಮಹಾದೇವಿಯ ನಿಲುವು ನಮಗೆ ಸ್ಪಷ್ಟವಾಗಿಲ್ಲ. ಇದು ಅನುಭವ ಮಂಟಪ, ಜ್ಞಾನಗಳ ನೆಲೆ. ಮಹಾದೇವಿಯ ನಿನ್ನಂತಹ ಗಂಡನನ್ನು ತ್ಯಜಿಸಿ ದಾರಿ ತಪ್ಪಿ ಬಂದವರಿಗೆ ಆಶ್ರಯ ನೀಡಿದರೆ ನಮ್ಮ ಶರಣರು ಮುನಿಯವರು. ಏನು, ಈ ಶರಣರ ಮಧ್ಯದಲ್ಲಿ ನಿನ್ನ ಗಂಡನನ್ನು ಅರಿಸುತ್ತಾ ಬಂದಿರುವೆ? ಯಾರು ನಿನ್ನ ಗಂಡ? ಚನ್ನಮಲ್ಲಿಕಾರ್ಜುನನ ಹೆಸರು ಕೇಳಿ ಅಲ್ಲಮ ಪ್ರಭು ಅವರು ಸ್ವಲ್ಪ ಶಾಂತರಾಗುತ್ತಾರೆ. ಹಾಗಾದ್ರೆ ಕೇಶಾಂಬರ ಆಗಲು ಕಾರಣವೇನು? ಕ್ಷಮಿಸಿ ಗುಹೇಶ್ವರ, ಈ ಚಿನ್ನವನ್ನು ಇನ್ನಷ್ಟು ಪರಿಶೀಲಿಸಿರಿ. ಆಕೆಯ ಮಹಾ ವ್ಯಕ್ತಿತ್ವವನ್ನು ಮಾಡಿಕೊಳ್ಳಲು ಇಷ್ಟು ಸಾಕಲ್ಲದೆ? ನನ್ನ ಬಸವಣ್ಣ ಪ್ರಭು ದೇವರನ್ನು ಅಡ್ಡಿ ಮಾಡುವುದೇಕೆ?
ನಮಗೆ ತುಂಬ ಆನಂದವಾಗಿದೆ. ಮಹಾದೇವಿಯ ಪಾದಗಳಿಗೆ ನಮೋ ನಮಃ. ಈ ಮುಂದೆ ನೀನು ಎಲ್ಲ ಶರಣರಿಗೆ ಅಕ್ಕ, ಅಕ್ಕ ಮಹಾದೇವಿ. ಇದು ಮಹಾದೇವಿ, ಅಕ್ಕ ಮಹಾದೇವಿಯಾದ ಕತೆ. ಎಲ್ಲರಿಗೂ ಮತ್ತೊಮ್ಮೆ ಬಸವನ ಜಯಂತಿಯ ಶುಭಾಶಯಗಳು. ಬಸವಣ್ಣನವರ ವಚನದೊಂದಿಗೆ ನಮ್ಮ ನಾಟಕವನ್ನು ಮಂಗಲಾಗಿಸುತ್ತೇವೆ. ಕಲೆಬೇಡ ಕೊಲೆಬೇಡ, ಹುಸಿಯ ನುಡಿಯಲು ಬೇಡ, ನುಡಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇತರ ಹಳ್ಳಿಯಲ್ಲೂ ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನ ಒಲಿಸುವ ಪರಿ. ಶರಣು ಶರಣಾರ್ಥಿ.